ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಣಕಹಳೆ. ಉಮೇಶ್ ಪೇಟೆ ಪರ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರ. ಬಾಗಲಕೋಟೆಯಲ್ಲಿ ಗೆಲುವು ನಿಶ್ಚಿತ ಎಂದ ಯತೀಂದ್ರ ಸಿದ್ದರಾಮಯ್ಯ. ನಮ್ಮ ಸರ್ಕಾರದ ಯೋಜನೆಗಳು ಕೈ ಹಿಡಿಯಲಿವೆ. ಬಾಗಲಕೋಟೆ ನಗರ ಗ್ರಾಮೀಣದಲ್ಲಿ ಪಕ್ಷ ಸದೃಢವಾಗಿದೆ. ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಾಗಿದೆ. HY ಮೇಟಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಜನ ಅದನ್ನ ಸ್ಮರಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಗೆಲುವು ನಮ್ಮದೇ ಆಗುತ್ತೆ ಅಂತ ಹೇಳಿ ನಿಂಬಲಗುಂದಿ ಗ್ರಾಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬೆಳಗ್ಗೆ ಪೂಜೆಯನ್ನ ಮಾಡಿದ್ರು. ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವರಿಗೆ ನಮಿಸಿ ನಂತರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ. ವರ್ಷ ದೊಡ್ಡ ಪ್ರಮಾಣದಾಗ ಈ ಬಗ್ಗೆ ದಶರಥ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಐವೇಳೆ ಭಾಗದಲ್ಲಿ ನಿಮ್ಮಲಗುಂದಿ ಗ್ರಾಮದಲ್ಲಿದ್ದಾರೆ. ಮಾತಾಡ್ಸೋಣ ಬನ್ನಿ ಸರ್. ಈಗ ಇವತ್ತಿನಿಂದ ಪ್ರಚಾರ ಆರಂಭ ಮಾಡ್ತಿದ್ದೀರಿ. ಬಾಗಲಕೋಟೆ ಕ್ಷೇತ್ರದಲ್ಲಿ ಏನೆಲ್ಲ ಸವಾಲುಗಳು ಕಾಣಿಸ್ತಾ ಇದೆ, ಏನೆಲ್ಲ ಪ್ಲಸ್ ಪಾಯಿಂಟ್ಸ್ಗಳು ಕೂಡ ಕಾಣಿಸ್ತಾ ಇದೆ? ಓವರಾಲ್ ಆಗಿ ನಮ್ಮ ಕಾರ್ಯಕರ್ತಗಳಿಂದ ನಮಗೆ ಮಾಹಿತಿ ಬಂದಿರೋದೇನಪ್ಪ ಅಂತಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯತೆ ಹೆಚ್ಚಿದೆ. ಜನ ನಾವು ಕೊಟ್ಟಿರೋ ಆಡಳಿತದಿಂದ, ನಾವು ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳಿಂದ ಸಂತೋಷದಿಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಪರವಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ ಅನ್ನೋದು ನನಗೆ ಬಂದಿರುವಂಥ ಮಾಹಿತಿ. ನಾನು ಇವತ್ತಿಂದ ಪ್ರಚಾರ ಕೈಗೊಂಡಿದ್ದೇನೆ. ಮೊದಲನೇ ಊರೇ ನಿಂಬಲಗುಂದಿ ಗ್ರಾಮ, ಐಹೊಳೆ ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಇಲ್ಲಿ ಬಂದಿದ್ದೀನಿ. ಹಿಂದೆ ಕೂಡ ಇಲ್ಲಿನ ಜನ ಬಹಳ ಹೆಚ್ಚು ಮತ ಕೊಟ್ಟು ಮೀಟಿಯವ್ರನ್ನ ಗೆಲ್ಲಿಸಿದ್ರು. ಮೀಟಿಯವ್ರ ಬಗ್ಗೆ ಬಹಳ ವಿಶ್ವಾಸ ಅಭಿಮಾನ ಈ ಗ್ರಾಮದವ್ರು ಇಟ್ಕೊಂಡಿದ್ದಾರೆ. ಸೊ ಈ ಚುನಾವಣೆಯಲ್ಲೂ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಓಟು ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆ. ಓಕೆ, ಇಲ್ಲಿ ಅನುಕಂಪ ಕೈ ಹಿಡಿಯುತ್ತೆ ಅಭಿವೃದ್ಧಿನ ಅಥವಾ ಸರ್ಕಾರದ ವರ್ಚಸ್ಸ? ಸಿದ್ದರಾಮಯ್ಯ ಸಾಹೇಬರು ಕೂಡ ಪಕ್ಕದ ಕ್ಷೇತ್ರದಲ್ಲೇ ಮುಖ್ಯಮಂತ್ರಿ ಆಗದಂತ. ಯಾಕೆ ಅಂತಂತಂದ್ರೆ ಸರ್ಕಾರದ ಕೆಲಸದ ಬಗ್ಗೆನೂ ಅವ್ರಿಗೆ ತೃಪ್ತಿ ಇದೆ. ಅದೇ ರೀತಿ HY ಮೇಟಿ ಅವರು ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಅಭಿಮಾನ ಇದೆ. ಸೊ ಹಾಗಾಗಿ ಎರಡೂ ಕಾರಣದಿಂದ ನಮ್ಮ ಅಭ್ಯರ್ಥಿಗೆ ಓಟ್ ಕೊಡ್ತಾರೆ. ಓಕೆ, ಒಂದ್ ಕಡೆ ಎಲ್ಲ ನಗರ ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ, ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ಗೆ ಪರವಾಗಿಲ್ಲ ಅನ್ನೋ ವಾತಾವರಣ ಇದೆ. ಅದನ್ನ ಹೆಂಗೆ ಪ್ಯಾಚಪ್ ಮಾಡ್ತೀರಿ? ಆ ರೀತಿ ಇದೆ ಮಾಹಿತಿ, ಬಟ್ ಚುನಾವಣೆಗೆ ಇನ್ನೂ 10 ದಿವಸಗಳಿದೆ. ಸೊ ಈಗಲೇ ಹೇಗೆ ಆಗುತ್ತೆ ಕೊನೆ ದಿವಸಕ್ಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾವು ಪ್ರಚಾರ ಮಾಡ್ತಾ ಮಾಡ್ತಾ ಚುನಾವಣೆಯ ಏನು ಒಂದು ಟ್ರೆಂಡ್ ಇರುತ್ತೆ ಅದು ಬದಲಾಗ್ತಾ ಹೋಗುತ್ತೆ. ಸೊ ನಂಗೆ ಪೂರ್ತಿ ನಂಬಿಕೆ ಇದೆ ಆ ಭಾಗದಲ್ಲೂ ಕೂಡ ನಾವು ಹೆಚ್ಚು ಮತಗಳನ್ನ ಗಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಒಂದ್ ಕಡೆ ಬಿಜೆಪಿ ನಾಯಕರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರಕ್ಕೂ ಬರ್ತಾ ಇದ್ದಾರೆ. ಜೊತೆಗೆ ಹಿಂದುತ್ವದ ಕಾರ್ಡ್ ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಈಗ ಜನಕ್ಕೆ ಗೊತ್ತಿದೆ, ಹಿಂದುತ್ವ ಅಥವಾ ಧರ್ಮದ ಹೆಸರಲ್ಲಿ ಓಟ್ ಹಾಕೋದ್ರಿಂದ ಅವ್ರಿಗೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೆಲಸ ನೋಡಿ ಓಟ್ ಹಾಕಬೇಕು. ಯಾರು ಜನರ ಪರವಾಗಿದ್ದಾರೆ, ಯಾರು ಬಡವ್ರ ಪರವಾಗಿದ್ದಾರೆ ಅವ್ರಿಗೆ ಓಟ್ ಹಾಕಬೇಕು. ಅಭ್ಯರ್ಥಿ ಕೆಲಸ ಮಾಡೋದನ್ನ ನೋಡಿ ಓಟ್ ಹಾಕಬೇಕು ಅನ್ನೋದು ಜನಕ್ಕೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ. ದಾವಣಗೆರೆ ಕ್ಷೇತ್ರಕ್ಕೆ ಹೋಗೋಣ. ಯಾಕಂದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಸಮೀರ್ ಅಹ್ಮದ್ ಚುನಾವಣೆಯಿಂದ ದೂರ ಉಳಿದ್ರೇ ಒಳ್ಳೇದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ SS ಮಲ್ಲಿಕಾರ್ಜುನ್. ಏನಿದು ವಿಚಾರ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಅವರು ಏನು ಹೇಳಿದ್ದಾರೆ ಅಂತ. ಬಟ್ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕಾದ್ರೆ ಮಲ್ಲಿಕಾರ್ಜುನ್ ಅವ್ರ ಮಗಂಗೆ ಕೊಡಬೇಕು ಅಂತ ಹೇಳಿ ಜಮೀರ್ ಆಗಲಿ ಮತ್ತು ಬೇರೆಲ್ಲ ಮುಸ್ಲಿಂ ಮುಖಂಡರುಗಳು ಕೂಡ ಇದ್ರು. ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೊಂಡ್ರು ಹೈಕಮಾಂಡ್ ಎದುರುಗಡೆ. ಸೊ ಹಾಗಾಗಿ ಅವರು ಕೂಡ ಮನಸ್ಫೂರ್ತಿಯಾಗಿ ನಮ್ಮ ಅಭ್ಯರ್ಥಿ ಯಾರು ದಾವಣಗೆರೆಯಲ್ಲಿ ಅವ್ರು ಕೆಲಸ ಮಾಡೋದಕ್ಕೆ ಅವರು ತಯಾರಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಲೋಕಲ್ ಆಗಿ ಏನು ಸೂಕ್ತನೋ ಆ ತೀರ್ಮಾನ ಅವ್ರು ತಗೊಳ್ತಾರೆ. ಜಮೀರ್ ಅಹ್ಮದ್ ಕೇರಳದಲ್ಲಿ ಪ್ರಚಾರ ಮಾಡ್ತೀನಿ, ದಾವಣಗೆರೆ ಬರಲ್ಲ ಅಂತ ಹೇಳಿದ್ದಾರೆ. ಕೇರಳದಲ್ಲೂ ಕೂಡ ಜಮೀರ್ ಅವ್ರ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅವ್ರು ಅಲ್ಲಿ ಪ್ರಚಾರ ಮಾಡೋದ್ರಿಂದ ಅಂತ ಅಲ್ಲೇ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಗೆಲುವು ನಿಶ್ಚಿತ ಆಗುತ್ತೆ ಖಂಡಿತ. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದಶರಥ್ ಸಾವು, TV5 ಬಾಗಲಕೋಟೆ.